ನಾವು ಪ್ರೀವಿಯಸ್ ಎಪಿಸೋಡ್ಸಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಸ್ಟ್ರೋಕ್ನ ಬ್ರೈನ್ ಅಟ್ಯಾಕ್ ಅಂತ ಕೂಡ ಕರೀತಾರೆ ಮೆಡಿಕಲ್ ಟರ್ಮ್ಸಲ್ಲಿ, ಜಸ್ಟ್ ಲೈಕ್ ಹೇಗೆ ಹಾರ್ಟ್ ಅಟ್ಯಾಕ್ ಇದೆಯೋ ಅದೇ ಥರ. ನಾಟ್ ಜಸ್ಟ್ ದ್ಯಾಟ್, ಇದನ್ನು ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಇಟ್ ಇನ್ವಾಲ್ವ್ಸ್ ಬ್ರೈನ್, ಆಸ್ ವಿ ಆಲ್ ನೋ. ಸೆರೆಬ್ರೋಸ್ಪೈನಲ್ ಅಂದರೆ ಬ್ರೈನ್ನ ಇನ್ವಾಲ್ವ್ಮೆಂಟ್ ಇರುತ್ತೆ, ಆ್ಯಂಡ್ ಬ್ಲಡ್ ವೆಸಲ್ಸ್, ದಟ್ಸ್ ವ್ಯಾಸ್ಕ್ಯುಲರ್ನ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ಆ್ಯಂಡ್ ಇದು ವೆನ್ ಇಟ್ ಲೀಡ್ಸ್ ಟು ಅನ್ ಆಕ್ಸಿಡೆಂಟ್, ಇದನ್ನು ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಕೂಡ ಕರೀತಾರೆ ಅಂತ. ಸೊ ಮೆದುಳಿಗಾಗುವಂಥ ಲಾಂಗ್ ಟರ್ಮ್ ಅಥವಾ ಪರ್ಮನೆಂಟ್ ಅಥವಾ ಇರ್ರಿವರ್ಸಿಬಲ್ ಡ್ಯಾಮೇಜ್ನ ಅವಾಯ್ಡ್ ಮಾಡಬೇಕಂದ್ರೆ ಗೋಲ್ಡನ್ ಅವರಲ್ಲಿ ನಾವು ರಿಯಾಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಂಡ್ವಿ. ಹಾರ್ಟ್ ಅಟ್ಯಾಕ್ ಅಂತಂದರೆ ದೆರ್ ಇಸ್ ಅ ಕಾಂಪೊನೆಂಟ್ ಆಫ್ ಫಿಯರ್. ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ತಕ್ಷಣ ಒಂದು ಅರ್ಜೆನ್ಸಿ ಇದೆ, ಒಂದು ಹೆದರಿಕೆ ಇದೆ, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ತಕ್ಷಣ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ ಅಂತ ಒಂದು ಅರ್ಜೆನ್ಸಿ ಇದೆ. ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ತಕ್ಷಣ ಪಕ್ಕದಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸ್ಟ್ರೋಕ್ ಆಯಿತು ಅಂತಂದರೆ ದಟ್ ವಿಲ್ ಬಿ ದ ಲಾಸ್ಟ್ ಥಿಂಗ್. ಸ್ಟ್ರೋಕ್ ಆಯಿತು ಅಂತಂದರೆ ಒಂದು ಸ್ವಲ್ಪ ಕೈ ಉಜ್ಜಿ, ಒಂದು ಸ್ವಲ್ಪ ಪಕ್ಕದಲ್ಲಿ ಕೂರಿಸಿ, ಒಂದು ಸ್ವಲ್ಪ ಸಕ್ಕರೆ ನೀರು ಕುಡಿಸಿ, ಇನ್ನೊಂದೇನೋ ಮಾಡಿಸಿ, ಅಥವಾ ಅವ್ರು ಬರೋ ತನಕ ಕಾಯೋಣ, ಇನ್ನು ಆ ಥರ ಹತ್ತಾರು ಬೇರೆ 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 ವಿಷಯಗಳು ಬರುತ್ತೆ ಹೊರತು ಸ್ಟ್ರೋಕ್ ಆಯಿತು ಅಂದರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಗೋಲ್ಡನ್ ಅವರಿನ ಒಂದು ಪ್ರಯಾರಿಟಿ ಏನಿದೆ, ಅದರ ಇಂಪಾರ್ಟೆನ್ಸ್ ಏನಿದೆ, ಅದು ಸ್ಟ್ರೋಕ್ಗೆ ಇನ್ನೂ ಅಷ್ಟು ಅವೇರ್ನೆಸ್ ಬಂದಿಲ್ಲ.